ಮಳೆ ಸಂಬಂಧಿತ ಅನಾಹುತಗಳಿಗೆ ಸಂಬಂಧಪಟ್ಟಂತೆ ಸರಣಿ ವರದಿಯನ್ನು ಕೊಡ್ತಾ ಇದ್ವಿ. ಆ ಮೂಲಕ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು ಅನ್ನೋದು ನಮ್ಮ ಆಶಯ. ಸಿಎಂ ನಗರ ಪ್ರದಕ್ಷಿಣೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸಾಯಿ ಲೇಔಟ್ನಲ್ಲಿ ಫುಲ್ ಕ್ಲೀನಿಂಗ್ ಕೆಲಸ ಭರದಿಂದ ಸಾಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಅಧಿಕಾರಿಗಳಿಗೆ ಎಚ್ಚರಾಗಿ ಜ್ಞಾನೋದಯ ಆಗಿ ಇಲ್ಲೂ ಕ್ಲೀನಿಂಗ್ ಮಾಡಬೇಕು, ಈ ನಗರವಾಸಿಗಳು ಕೂಡ ನಮ್ಮವರೇ ಅಂತ ಅವ್ರಿಗೆ ಅನ್ಸಕ್ ಸ್ಟಾರ್ಟ್ ಆಗಿದೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ನಿವಾಸಿಗಳು ನಾಟಕ ಮಾಡ್ತಾ ಇದ್ದೀರಾ ನೀವು ಅಂತ ಆಕ್ರೋಶವನ್ನು ಕೂಡ ಹೊರ ಹಾಕಿದ್ದಾರೆ. ಹಾಗಾದ್ರೆ ದಿನನಿತ್ಯ ಇಲ್ಲಿ ಮುಖ್ಯಮಂತ್ರಿಗಳನ್ನು ಕರೆಸ್ಕೊಂಡು ಕೂರಿಸ್ಬೇಕು ಇಲ್ಲಿ, ಅಥವಾ ಅವ್ರದ್ದೊಂದು ಕ್ವಾರ್ಟರ್ಸ್ ಮಾಡಿಸ್ಬೇಕು ಇಲ್ಲಿ. ಅಟ್ಲೀಸ್ಟ್ ಆವಾಗ ಇಂಥದ್ದೆಲ್ಲ ಪ್ರಾಬ್ಲಮ್ ಆಗಲ್ವಾ ಗೊತ್ತಿಲ್ಲ. ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾನಿಯಾಗೋದು ಸಾಯಿ ಲೇಔಟ್ನ ನಿವಾಸಿಗಳು ಮಳೆ ಬಂದರೆ ಸಾಕು ಆತಂಕಕ್ಕೆ ಒಳಗಾಗ್ತಾರೆ, ಭಯ ಪಡ್ತಾರೆ. ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಸೊ ಈಗ CM ಅವರು ಕೂಡ ನಗರ ಪ್ರದಕ್ಷಿಣೆಯನ್ನು ಮಾಡಲಿದ್ದಾರೆ. CM ಅವರ ಸಿಟಿ ರೌಂಡ್ಸ್ಗೆ ಈಗ ಇಲ್ಲಿನ ಸ್ಥಳೀಯರಿಗೂ ಕೂಡ ಒಂದು ರೀತಿಯಲ್ಲಿ ಆಕ್ರೋಶ ಇದೆ. ಪ್ರತಿ ಬಾರಿಯೂ ಕೂಡ ಸಿಟಿ ರೌಂಡ್ಸ್ ಮಾಡ್ತಾರೆ, ಆದರೆ ಯಾವುದೂ ಪ್ರಯೋಜನ ಆಗ್ತಾ ಇಲ್ಲ, ರಿಸಲ್ಟ್ ಇಲ್ಲ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಬರ್ತಾರೆ, ನೋಡ್ತಾರೆ, ಆ ಟೈಮಿಗೆ ಏನೋ ಸ್ವಲ್ಪ ಕಣ್ಣೋರಿಸ್ತಾರೆ, ಜನರಿಗೆ ಸಮಸ್ಯೆ ಸಾಲ್ವ್ ಮಾಡ್ದಂಗೆ ತೋರಿಸ್ತಾರೆ, ನಾಟಕ ಮಾಡ್ತಾರೆ, ಮತ್ತೆ ಹೋಗ್ಬಿಡ್ತಾರೆ. ಮತ್ತೆ ಮಳೆ ಬಂದು ತುಂಬಿಕೊಂಡಾಗಲೇ ಮತ್ತೆ ನಾವು ಮುಖಗಳನ್ನ ನಾವು ನೋಡ್ತಾ ಇರೋದಿಲ್ಲ. ಏನು ಹೇಳ್ತೀರಿ ಮೇಡಮ್ CM ಅವರ ಸಿಟಿ ರೌಂಡ್ಸ್? ಗೊತ್ತಿಲ್ಲ ಸರ್, ಈ ಸಲ ಇವತ್ತು ಬರ್ತಾರೆ ಅಂತ ಹೇಳಿದ್ದಾರೆ, ನೋಡ್ಬೇಕು ಸರ್ ನಾವು. ಅಲ್ಲ, ಎಷ್ಟು ಸಿಟಿ ರೌಂಡ್ಸ್ಗಳು ಮಾಡಿದ್ರು ಕೂಡ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ಬಗೆಹರಿದಿಲ್ಲ ಸರ್. ಈ ವರ್ಷ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ. ಇಲ್ಲಿ 5.5 ಅಡಿ ನೀರು ಬಂದಿದೆ ಈ ಸಲ. ಪ್ರತಿ ಸಲ 3 ಅಡಿ ನೀರು ಬರೋದು, ಹೋಗ್ಬಿಡೋದು ಹೆಂಗೋ. ಹಾಲು ಮತ್ತೆ ಬ್ರೆಡ್ ಮತ್ತೆ ಒಂದು ವಾಟರ್ ಬಾಟ್ಲ್ ಯಾರು ಕೊಟ್ಟಿರೋದು? ಇವತ್ತು ಬಂದು ಕೊಟ್ಟಿದ್ದಾರೆ ಸರ್ ಅವ್ರು, BBMP ಅವರು ಇವತ್ತು ಕೊಟ್ಟಿರೋದು ಇದು. ಹೌದು ನೋಡಿ, BBMP ಅಧಿಕಾರಿಗಳ ನಡೆ ಕೂಡ ಹೇಗಿದೆ ಅಂದ್ರೆ, CM ಅವರು ಸಿಟಿ ರೌಂಡ್ಸ್ ಮಾಡ್ತಾರೆ, ಬಂದಂತ ಸಂದರ್ಭದಲ್ಲಿ ಈ ಸ್ಥಳೀಯರನ್ನ ಕೇಳ್ತಾರೆ ಏನಾದ್ರೂ ವ್ಯವಸ್ಥೆಗಳು ಮಾಡಿ ಕೊಡ್ತಿದಾರಾ ಅಂತ ಹೇಳಿ. ಕೇಳುವಂತಹ ಸಂದರ್ಭದಲ್ಲಿ ಹೌದು ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ತೋರ್ಪಡಿಸ್ಕೋಬೇಕಲ್ಲ. ಆ ಕಾರಣಕ್ಕಾಗಿ ಕೇವಲ ಹಾಲು ಜೊತೆಗೆ ನೋಡಿ ಬ್ರೆಡ್ ಇದು 4 ಜನಕ್ಕೆ ಆಗುತ್ತಾ? ಒಂದು ಮಗುಗೆ ಆಗಲ್ಲ. ಸೊ ಇದು ಒಂದು ನೋಡಿ, ಒಂದು ವಾಟರ್ ಬಾಟಲ್, ಈ ರೀತಿಯ ವ್ಯವಸ್ಥೆಗಳು ಪಾಲಿಕೆ ಮಾಡುತ್ತೆ. ನಿಜಕ್ಕೂ ಕೂಡ ಪಾಲಿಕೆ ಅಧಿಕಾರಿಗಳಿಗೆ ಶೇಮ್ ಆಗಬೇಕು. ಮೇಡಮ್ ಹೇಳಿ, ಈಗ CM ಅವರು ಸಿಟಿ ರೌಂಡ್ಸ್ ಮಾಡ್ತಾರೆ, ಸಿಟಿ ರೌಂಡ್ಸ್ ಮಾಡಿದ ಕೂಡಲೇ ಎಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆನಾ? ಏನಿಲ್ಲ ಸರ್, ಲಾಸ್ಟ್ ಇಯರು ಬಂದಿದ್ದಾರೆ, ಬಂದು ಹೋಗಿದ್ದಾರೆ, ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. 5 ತಿಂಗಳಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಮಾಡಿಕೊಟ್ಟಿದ್ದಾರೆ? 23 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ದಾರೆ. ಏನಾಯ್ತಾ ಕಾಸು? ಏನು ಹಿಂಗೆ ಇರಬೇಕಾ ನಾವು? ಸಾಯೋದು ಇಲ್ಲೇ ಸಾಯ್ಬೇಕಾ ನಾವು? ಹಂಗಾಗ್ಬಿಟ್ಟಿದೆ ನಮಗೆ. ಹೇಳಿ ಸರ್. ಇಲ್ಲಿ ನಮಗೆ ಬೇಕಾಗಿರೋದು ಇಲ್ಲಿನ ಜನತೆಗೆ ಶಾಶ್ವತ ಪರಿಹಾರ ಇಷ್ಟೇ, ಇನ್ನೇನು ಬೇಡ. ಅವ್ರು ಏನು ಕೊಡದೆ ಹೋದ್ರೆ ಹಾಳಾಗೋಗ್ಲಿ, ನಾವು ಹೆಂಗೂ ಸಾಯ್ತೀವಿ. ಆದರೆ ರೌಂಡ್ಸ್ ಬಗ್ಗೆ ಏನು ಹೇಳ್ತೀರಿ? ಮಾಡಿದ್ರೆ ಒಳ್ಳೇದಾ, ಮಾಡಲಿಲ್ಲ ಅಂದ್ರೂ ಬೇಡವಾ? ಮಾಡಿದ್ರು ಮಾಡದೇ ಇದ್ರು ನಮಗದು ಬೇಕಾಗೇ ಇಲ್ಲ. ನಮಗೆ ಶಾಶ್ವತ ಪರಿಹಾರ ಬೇಕು ಅಷ್ಟೇ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಾವೆಲ್ಲ ಜೀವಂತವಾಗಿ ಉಳಿಬೇಕು. ಜೀವದ ಮೇಲೆ ಹಾನಿ ಆಗೋದೊಂದೇ ಈಗ ಬಾಕಿ ಇರೋದು.